ಕರ್ನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮಾದಿನ ನಮಸ್ತೆ. ಆತ್ಮೀಯ ಭಾವಿ ವಕೀಲರೆ, ನಾವು ಇಂದಿನ ತರಗತಿಯಲ್ಲಿ ಫ್ಯಾಮಿಲಿ ಲಾ 1 ಅಥವಾ ಹಿಂದೂ ಲಾ ಅಂತ ಕರಿತೀವಿ ನಾವು. ಆತ್ಮೀಯ ಸ್ನೇಹಿತರೆ, ಹಿಂದೂ ಲಾಗೆ ಸಂಬಂಧಪಟ್ಟಂತೆ KSLU ಯೂನಿವರ್ಸಿಟಿ ಹುಬ್ಳಿ ಅವರು ಪ್ರಿಸ್ಕ್ರೈಬ್ ಮಾಡಿರುವಂಥ ಸಿಲೆಬಸನ್ನು ಇಂದಿನ ತರಗತಿಯಲ್ಲಿ ನಾವು ಒಂದೊಂದೇ ಯೂನಿಟ್ ಆಗಿ ಸಂಪೂರ್ಣ ತಿಳಿಸ್ಕೊಂಡು ಹೋಗ್ತೀನಿ. ನೀವೆಲ್ಲರೂ ಕೂಡ ಗಮನಿಸಿ ಯಾವ ಕಾನ್ಸೆಪ್ಟ್ ಇದೆ, ನಾವು ಫಸ್ಟ್ ಸೆಮ್ಮಲ್ಲಿ ಹಿಂದೂ ಲಾಗೆ ಸಂಬಂಧಪಟ್ಟಂತೆ ಯಾವ ಕಾನ್ಸೆಪ್ಟನ್ನು ಅಳವಡಿಸಿದ್ದಾರೆ ಯೂನಿವರ್ಸಿಟಿ ಅವರು, ಯಾವ ಕಾನ್ಸೆಪ್ಟ್ ಮೇಲೆ ನಾವು ಅತಿ ಹೆಚ್ಚಾಗಿ ಫೋಕಸ್ ಮಾಡಬೇಕು, ಇದುವರೆಗೂ ಯಾವ ಕ್ವಶನ್ಸ್ ಯಾವ ಕಾನ್ಸೆಪ್ಟ್ ಮೇಲೆ ನಮಗೆ ಕ್ವಶನ್ಸನ್ನು ಕೇಳ್ತಾ ಇದ್ದಾನೆ ಅನ್ನೋದನ್ನು ನಾನು ಸಿಂಪಲ್ಲಾಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಅದನ್ನು ಹೊರತುಪಡಿಸಿದರೆ ನಾನು ಇದನ್ನು ಡೀಟೇಲ್ ಆಗಿ ತರಗತಿಗಳಲ್ಲಿ ಫುಲ್ ಒಂದೊಂದೇ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಹಿಂದಿನ ತರಗತಿಯಲ್ಲಿ ನಾನು ಬರೀ ಸಿಲೆಬಸನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ, ನಿಮ್ಮೆಲ್ಲರಿಗೂ ಗೊತ್ತಿರಲಿ ಅಂತ ಹೇಳ್ಬಿಟ್ಟು ಸಿಲೆಬಸ್ ಏನಿದೆ ಅಂತ ಹೇಳ್ಬಿಟ್ಟು ನಮಗೆ. ಸೊ ಗಮನಿಸಿ ಆತ್ಮೀಯ ಸ್ನೇಹಿತರೆ, ಫಸ್ಟ್ ಒನ್ ಬಂದುಬಿಟ್ಟು ಯೂನಿಟ್ 1ನಲ್ಲಿ ನಿಮಗೆ ದ ಕಾನ್ಸೆಪ್ಟ್ ಆಫ್ ಧರ್ಮ ಅರ್ಥ ಮಾಡ್ಕೊಳ್ಳಿ. ಧರ್ಮದ ಪರಿಕಲ್ಪನೆ ಇಟ್ಟಿದ್ದಾರೆ, ತುಂಬ ಇಂಪಾರ್ಟೆಂಟು. ಶಾರ್ಟ್ ನೋಟ್ಸಿಗೆ ಕೇಳ್ತಾ ಇರ್ತಾನೆ, 8 ಮಾರ್ಕ್ಸ್ಗಾರು ಕೇಳ್ಬೋದು, ಇಲ್ಲ 80-20 ಪ್ಯಾಟರ್ನ್ ಬರ್ತಿರುವಂಥ ವಿದ್ಯಾರ್ಥಿಗಳಿಗೆ 6 ಮಾರ್ಕ್ಸಿಗೆ ಕೇಳೋ ಅಂಥ ಒಂದು ಕಾನ್ಸೆಪ್ಟ್ ಇದು. ದ ಕಾನ್ಸೆಪ್ಟ್ ಆಫ್ ಧರ್ಮ ಅಂತ ಹೇಳ್ಬಿಟ್ಟು ಧರ್ಮದ ಪರಿಚಯ ಇರ್ತದೆ, ಧರ್ಮ ಹೆಂಗೆ ರೀತಿ ಆಯಿತು, ಧರ್ಮ ಅಂದರೆ ಏನು ಎಂಬುದನ್ನು ನಾವು ದ ಕಾನ್ಸೆಪ್ಟ್ ಆಫ್ ಧರ್ಮದ ತಿಳ್ಕೊಳ್ತೀವಿ. ಅದೇ ರೀತಿಯಾಗಿ ಸೆಕೆಂಡ್ ಒನ್ ನೋಡಿ, ಸೋರ್ಸ್ ಆಫ್ ಹಿಂದೂ ಲಾ, ಹಿಂದೂ ಕಾನೂನಿನ ಮೂಲಗಳು, ಯಾವ ರೀತಿ ಹಿಂದೂ ಕಾನೂನಿಗೆ ಮೂಲಗಳಿದ್ದು ಎಂಬುದನ್ನು ನಾವು ಸೋರ್ಸ್ ಆಫ್ ಹಿಂದೂ ಲಾದಲ್ಲಿ ತಿಳ್ಕೊಳ್ತೀವಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು, ಕಂಪಲ್ಸರಿಯಾಗಿ ಈ ಕ್ವಶನ್ಸನ್ನು ರೈಸ್ ಮಾಡಿರ್ತಾನೆ. 16 ಮಾರ್ಕ್ಸ್ಗಾರು ಕೇಳ್ತಾನೆ, ಇಲ್ಲ 10 ಮಾರ್ಕ್ಸ್ಗಾರು ಕೇಳಿರ್ತಾನೆ ಆತ್ಮೀಯ ಸ್ನೇಹಿತರೆ, ಗಮನಿಸಿ. ಅದೇ ರೀತಿಯಾಗಿ ಆನಿಸೆಂಟ್ ಆ್ಯಂಡ್ ಮಾಡರ್ನ್ ಇಂಪಾರ್ಟೆನ್ಸ್ ಆಫ್ ಧರ್ಮಶಾಸ್ತ್ರ ಆನ್ ಲೆಜಿಸ್ಲೇಷನ್ಸ್, ಪ್ರಾಚೀನ ಮತ್ತು ಆಧುನಿಕ ಕಾಲದಲ್ಲಿ ಮತ್ತು ಶಾಸಕಾಂಗದಲ್ಲಿ ಧರ್ಮಶಾಸ್ತ್ರದ ಮಹತ್ವವನ್ನು ನಾವು ನೋಡ್ಕೊಳ್ತೀವಿ. ಅದನ್ನು ಇಂಪಾರ್ಟೆಂಟ್ ಅಲ್ಲ, ಆದರೂ ಕೂಡ ತಿಳ್ಕೊಬೇಕಾಗ್ತದೆ, ಅದನ್ನು ನೋಡೋಣ ಅಂತ ಅದನ್ನು ಕೂಡ. ಅದೇ ರೀತಿಯಾಗಿ ಮಿತಾಕ್ಷರ ಆ್ಯಂಡ್ ದಯಭಾಗ ಸ್ಕೂಲ್ಸ್, ತುಂಬ ಇಂಪಾರ್ಟೆಂಟು. ಸ್ಕೂಲ್ಸ್ ಆಫ್ ಹಿಂದೂಲಾ ಅಂತ ಕೇಳ್ತಾನೆ, ಅಥವಾ ಸ್ಕೂಲ್ಸ್ ಆಫ್ ಹಿಂದೂಲಾ ಅಂತ ಕೇಳ್ತಾನೆ ನಿಮಗೆ, ಅಥವಾ ಪಂಥಗಳು ಅಥವಾ ಸಂಪ್ರದಾಯಗಳು ಅಂತ ಕರಿತೀವಿ. ಕನ್ನಡದಲ್ಲಿ ಡೈರೆಕ್ಟಾಗಿ ಇಂಗ್ಲೀಷಲ್ಲಿ ಸ್ಕೂಲ್ಸ್ ಆಫ್ ಹಿಂದೂಲಾ ಅಂತ ಕೇಳ್ತಾನೆ, ಆದರೆ ಕನ್ನಡದಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಕನ್ನಡದಲ್ಲಿ ಹಿಂದೂ ಕಾನೂನಿನ ಪರಂಪರೆಗಳನ್ನು ವಿವರಿಸಿ ಅಂತ ಕೇಳ್ತಾನೆ, ಅಥವಾ ಹಿಂದೂ ಕಾನೂನಿನ ಪಂಥಗಳನ್ನು ವಿವರಿಸಿ ಅಂತ ಕೇಳ್ತಾನೆ. ಅದನ್ನು ಹೊರತುಪಡಿಸಿದರೆ ಹಿಂದೂ ಕಾನೂನಿನ ಸಂಪ್ರದಾಯಗಳನ್ನು ಸಂಪೂರ್ಣವಾಗಿ ಚರ್ಚಿಸಿ ಅಥವಾ ವಿವರಿಸಿ ಅಂತ ಕೇಳ್ತಾನೆ. ಆತ್ಮೀಯ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟು ಈ ಕಾನ್ಸೆಪ್ಟ್ ಇದರಲ್ಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಒನ್ನು ಸ್ಕೂಲ್ಸ್ ಆಫ್ ಹಿಂದೂ ಲಾ, ಅಪ್ಲಿಕೇಶನ್ಸ್ ಆಫ್ ಹಿಂದೂ ಲಾ ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಅನ್ವಯಿಸ್ತದೆ ಹಿಂದೂ ಕಾನೂನು, ಯಾರಿಗೆ ಅನ್ವಯಿಸ್ತದೆ, ಹಿಂದೂ ಅಂದರೆ ಯಾರು, ಈ ಕಾನೂನು ಯಾರ್ಯಾರಿಗೆ ಅನ್ವಯಿಸ್ತದೆ, ಕ್ರಿಶ್ಚಿಯನಿಗೆ ಅನ್ವಯಿಸ್ತದ, ಮುಸ್ಲಿಮ್ಗೆ ಅನ್ವಯಿಸ್ತದ, ಅಥವಾ ಪರ್ಟಿಕ್ಯುಲರ್ ಆಗಿ ಹಿಂದೂಗಳಿಗೆ ಅನ್ವಯಿಸ್ತದ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಹೆಸರೇ ಬಂದುಬಿಟ್ಟು ನಿಮಗೆ ಹಿಂದೂ ಕಾನೂನು, ಇದು ಹಿಂದೂಗಳಿಗೆ ಅನ್ವಯಿಸುವಂಥ ಕಾನೂನು ಆಗಿರ್ತದೆ ಆತ್ಮೀಯ ಸ್ನೇಹಿತರೆ. ಫಸ್ಟ್ ಯೂನಿಟಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು 6 ಮಾರ್ಕ್ಸಿಗೆ ಅಥವಾ 8 ಮಾರ್ಕ್ಸಿಗೆ ಆದರೆ ದ ಕಾನ್ಸೆಪ್ಟ್ ಆಫ್ ಧರ್ಮವನ್ನು ನೀವು ಕವರ್ ಮಾಡ್ಕೊಳ್ತೀರಾ. ಅದೇ ರೀತಿಯಾಗಿ 16 ಮಾರ್ಕ್ಸಿಗಾದರೆ ಸೋರ್ಸ್ ಆಫ್ ಹಿಂದೂ ಲಾ, ಹಿಂದೂ ಕಾನೂನಿನ ಮೂಲಗಳು 16 ಮಾರ್ಕ್ಸ್ ಕ್ವಶನ್ ಆಗಿರ್ತದೆ. ಅದೇ ರೀತಿಯಾಗಿ ಮಿತಾಕ್ಷರ ಆ್ಯಂಡ್ ದಯಭಾಗ ಸ್ಕೂಲ್ಸ್ ಆಫ್ ಹಿಂದೂ ಲಾದಲ್ಲಿ ದಯಭಾಗ ಮತ್ತು ಮಿತಾಕ್ಷರ ಸ್ಕೂಲ್ಸ್ಗಳು 16 ಮಾರ್ಕ್ಸಿಗೆ ಕೇಳ್ತಾ ಇರ್ತಾನೆ. ಅದೇ ರೀತಿಯಾಗಿ ಅಪ್ಲಿಕೇಶನ್ಸ್ ಆಫ್ ಹಿಂದೂ ಲಾ, ಯಾರಿಗೆ ಅನ್ವಯಿಸ್ತದೆ ಹಿಂದೂ ಕಾನೂನು ಅಂತ ಹೇಳ್ಬಿಟ್ಟು ತುಂಬ ಸರಿ 16 ಮಾರ್ಕ್ಸಿಗೆ ಕೇಳಿದ್ದಾನೆ ಈ ಕ್ವಶನ್ಸನ್ನು. ಈ ಯೂನಿಟಲ್ಲಿ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೆಕ್ಸ್ಟ್ ನೋಡೋಣ, ಗಮನಿಸಿ ಆತ್ಮೀಯ ಸ್ನೇಹಿತರೆ, ಗಮನಿಸಿ ನೋಡಿ. ಸೆಕೆಂಡ್ ಯೂನಿಟಲ್ಲಿ ಏನಿದೆ ಅಂದರೆ ಮ್ಯಾರೇಜ್ ಆ್ಯಂಡ್ ಕನ್ಶಿಪ್, ಎವಲ್ಯೂಷನ್ಸ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಆಫ್ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಲಾ ಪಿರೇರ್ ಟು ಹಿಂದೂ ಮ್ಯಾರೇಜ್ ಆ್ಯಕ್ಟ್, ಎ ಡೀಟೇಲ್ಡ್ ಸ್ಟಡಿ ಆಫ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955. ಆತ್ಮೀಯ ಸ್ನೇಹಿತರೆ, ಗಮನಿಸಿ, ನೀವೆಲ್ಲರೂ ಕೂಡ ಗಮನಿಸಬೇಕಾಗಿದೆ. ಇಲ್ಲಿ ಹಿಂದೂ ವಿವಾಹ ಅಧಿನಿಯಮ 1955ಗೆ ಸಂಬಂಧಪಟ್ಟಂತೆ ಈ ವಿವಾಹ ಅಂದರೆ ಏನು, ಹಿಂದೂ ವಿವಾಹ ಅಧಿನಿಯಮದ ಪೂರ್ವಸ್ಥಿತಿ ಯಾವ ರೀತಿ ಇತ್ತು, ಹಿಂದೂ ವಿವಾಹಕ್ಕೆ ಅವಶ್ಯಕಾಂಶಗಳಿರಬೇಕು, ಹಿಂದೂ ವಿವಾಹದ ವ್ಯಾಲಿಡು ಅನ್ವ್ಯಾಲಿಡು, ವಿವಾಹಗಳನ್ನು ಯಾವ ರೀತಿ ಮಾಡ್ಕೋಬೇಕು ಎಂಬುದನ್ನು ನಾವು ಯೂನಿಟ್ 2ಅಲ್ಲಿ ತಿಳ್ಕೊಳ್ತೀವಿ. ತುಂಬ ಇಂಪಾರ್ಟೆಂಟು. ನಿಮಗೆ ಮ್ಯಾರೇಜ್ ಬಗ್ಗೆ ಒಂದು ಕ್ವಶನ್ಸ್ ಕಂಪಲ್ಸರಿಗೆ ಇರ್ತದೆ. ಹಿಂದೂಗಳ ವಿವಾಹದ ಅವಶ್ಯಕಾಂಶಗಳಿರ್ಬೋದು, ಹಿಂದೂಗಳ ವಯಸ್ಸು, ಪ್ರತಿಯೊಂದನ್ನು ಕೂಡ ಪ್ರೌಢ ವ್ಯವಸ್ಥೆ ಇರಬೇಕು. ಇದೇ ರೀತಿಯಾಗಿ ಕೆಲವೊಂದು ಅಂಶಗಳಿದ್ದಾವೆ, ಅದು ನಾನು ಕ್ಲಾಸ್ ಮಾಡಬೇಕಾದ್ರೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಆ್ಯಕ್ಟ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಹಿಂದೂ ಮ್ಯಾರೇಜ್ ಆ್ಯಕ್ಟ್ 1955 ಅಂತ ಹೇಳ್ಬಿಟ್ಟು, ಅದನ್ನು ಕನ್ನಡದಲ್ಲಿ ಹಿಂದೂ ವಿವಾಹ ಅಧಿನಿಯಮ 1955 ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಯೂನಿಟ್ 2ಅಲ್ಲಿ ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ನಿಮಗೆ ಮ್ಯಾಟರ್ಮೋನಿಯಲ್ ರೆಮಿಡಿಯಸ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಂಡ್ ಅಲಿಮನಿ, ಜೀವನಾಂಶ ಇರ್ಬೋದು ಮತ್ತು ವೈವಾಹಿಕ ಪರಿಹಾರಗಳಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇದರ ಜೀವನಾಂಶದ ಬಗ್ಗೆ ನಿಮಗೆ ಒಂದು ಕ್ವಶನ್ಸ್ ಕಂಪಲ್ಸರಿಗೆ ಕೇಳ್ತಾನೆ, ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕಂಪಲ್ಸರಿಯಾಗಿ ಯೂನಿಟ್ 2ಅಲ್ಲಿ ಜೀವನಾಂಶದ ಬಗ್ಗೆ ಕಂಪಲ್ಸರಿ ಒಂದು ಕ್ವಶನ್ಸ್ ರೇಸ್ ಆಗಿರ್ತದೆ, ಅದ್ರ ಮೇಲೆ ಫೋಕಸ್ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ಕಸ್ಟಮರಿ ಪ್ರಾಕ್ಟೀಸ್ ಆ್ಯಂಡ್ ಲೆಜಿಸ್ಲೇಟಿವ್ ಪ್ರಾವಿಷನ್ಸ್ ರಿಲೇಟಿಂಗ್ ಟು ಡೋರಿ ಪ್ರಾವಿಷನ್ಸ್, ವರದಕ್ಷಿಣೆ ನಿಷೇಧಕ್ಕೆ ಸಂಬಂಧಿಸಿದಂತೆ ಸಾಂಪ್ರದಾಯಿಕ ಆಚರಣೆಗಳು ಮತ್ತು ಶಾಸಕಾಂಗದ ನಿಬಂಧನೆಗಳು. ಈಗಾಗಲೇ ನೀವು ವರದಕ್ಷಿಣೆ ನಿಷೇಧ ಅಧಿನಿಯಮ 1961 ಕೇಳಿದ್ದೀರಾ.
ಸೊ ಅದರಲ್ಲಿ ಕೂಡ ಇದು ಕೂಡ ಇನ್ಕ್ಲೂಡ್ ಆಗುತ್ತೆ ಅದರಲ್ಲಿ. ಅದೇ ರೀತಿಯಾಗಿ ವರದಕ್ಷಿಣೆಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಕಾನೂನು ಆಚರಣೆಗಳಿರ್ಬೋದು, ಅದೇ ರೀತಿಯಾಗಿ ಕೆಲವೊಂದು ಶಾಸಕಾಂಗದ ನಿಬಂಧನೆಗಳು ಕೂಡ ನಾವು ಈ ಯೂನಿಟಲ್ಲಿ ತಿಳ್ಕೊಳ್ತೀವಿ. ಈ ಯೂನಿಟಲ್ಲಿ ಬಂದುಬಿಟ್ಟು ನಿಮಗೆ ಮ್ಯಾರೇಜ್, ವಿವಾಹದ ಬಗ್ಗೆ ಒಂದು ಕ್ವಶನ್ಸನ್ನು ಕೇಳಿರ್ತಾನೆ. ಅದನ್ನು ಹೊರತುಪಡಿಸಿದರೆ ನಿಮಗೆ ಕೇಳೋದು ಜೀವನಾಂಶದ ಬಗ್ಗೆ ಕೇಳಿರ್ತಾನೆ ಆತ್ಮೀಯ ಸ್ನೇಹಿತರೆ. ಇನ್ನು ವರದಕ್ಷಿಣೆ ಇದೆಲ್ಲ 6 ಮಾರ್ಕ್ಸಿಗೆ ಅಥವಾ 8 ಮಾರ್ಕ್ಸಿಗೆ ಕೇಳೋವಂಥ ಕಾನ್ಸೆಪ್ಟ್ ಆಗಿರ್ತದೆ. ನಾನು ಹೇಳ್ತಿರೋದು ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದುವರೆದು ಗಮನಿಸಿ. ಯೂನಿಟ್ 3ಯಲ್ಲಿ ಏನಿದೆ ನೋಡ್ಕೊಂಡು ಬರೋಣ. ನೋಡಿ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಮಿತಾಕ್ಷರ ಜಾಯಿಂಟ್ ಫ್ಯಾಮಿಲಿ, ಫಾರ್ಮೇಷನ್ಸ್ ಆ್ಯಂಡ್ ಇನ್ಸಿಡೆಂಟ್ಸ್, ಪ್ರಾಪರ್ಟಿ ಅಂಡರ್ ಬೋತ್ ಸ್ಕೂಲ್ಸ್. ಆತ್ಮೀಯ ಸ್ನೇಹಿತರೆ, ಏನು ಹಿಂದೂ ಅವಿಭಕ್ತ ಕುಟುಂಬ, ಮಿತಾಕ್ಷರ ಇರ್ಬೋದು, ಅದೇ ರೀತಿಯಾಗಿ ದಯಭಾಗ ಇರ್ಬೋದು, ಅವಳ ಜಂಟಿ ಕುಟುಂಬ, ಅವುಗಳ ರಚನೆ ಮತ್ತು ಫಾರ್ಮೇಷನ್ಸ್ ಆಫ್ ಇನ್ಸಿಡೆಂಟ್ಸ್, ಪ್ರಾಪರ್ಟಿ ಅಂಡರ್ ಬೋತ್ ಸ್ಕೂಲ್ಸ್, ಸಂಪ್ರದಾಯಗಳಲ್ಲಿ ಆಸ್ತಿ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ, ಇಂದು ಜಾಯಿಂಟ್ ಅವಿಭಕ್ತ ಕುಟುಂಬದಲ್ಲಿ ಮಿತಾಕ್ಷರ ಮತ್ತು ದಯಭಾಗ ಸ್ಕೂಲ್ಸ್ಗಳಲ್ಲಿ ಯಾವ ರೀತಿಯಾಗಿ ಆಸ್ತಿ ಅಥವಾ ಕುಟುಂಬ ಫ್ಯಾಮಿಲಿ ರಚನೆ ಆಗಿದೆ ಎಂಬುದನ್ನು ತಿಳ್ಕೊಳ್ತೀವಿ. ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಯಾವ ರೀತಿಯಾಗಿ ಆಸ್ತಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಯೂನಿಟ್ 3ಯಲ್ಲಿ ಕರ್ತ ಈಸ್ ಪೊಸಿಷನ್ಸ್, ಹೆಡ್ ಆಫ್ ದ ಕರ್ತ ಅಂತ ಕರಿತೀವಿ ನಾವು. ಫ್ಯಾಮಿಲಿ ಕುಟುಂಬದ ಯಜಮಾನ ನಾವು ಕರ್ತ ಅಂತ ಕರಿತೀವಿ ಆತ್ಮೀಯ ಸ್ನೇಹಿತರಲ್ಲಿ. ಕರ್ತದ ಮೇಲೆ ಒಂದು ಕ್ವಶನ್ಸ್ ಕಂಪಲ್ಸರಿಯಾಗಿ ಇದ್ದೇ ಇರ್ತದೆ. ಅದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ, ಇನ್ನೆರೆಂಟೆನ್ಸಲ್ಲಿ ಯಾವ ರೀತಿಯಾಗಿ ಆಸ್ತಿ ಡಿವೈಡ್ ಆಗುತ್ತೆ ಅನ್ನೋದ್ರ ಮೇಲೆ ಒಂದು ಕ್ವಶನ್ಸ್ ಕಂಪಲ್ಸರಿ ಇರ್ತದೆ. ಅದೇ ರೀತಿಯಾಗಿ ಕರ್ತ ಈ ಯೂನಿಟಲ್ಲಿ ಫಸ್ಟ್ ಪಾರ್ಟಲ್ಲಿ ನಿಮಗೆ ಇನ್ನೆರೆಂಟೆನ್ಸ್ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗ್ತದೆ ಆಸ್ತಿ ಎಂಬುದನ್ನು ತಿಳ್ಕೊಳ್ತೀರಾ. ಅದೇ ರೀತಿಯಾಗಿ ಯೂನಿಟ್ 3ರಲ್ಲಿ ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ನಿಮಗೆ ಕರ್ತ ಅಂದರೆ ಯಾರು, ಅವನ ಅಧಿಕಾರಗಳು, ಈಸ್ ಪೊಸಿಷನ್ಸ್, ಪವರ್ಸ್, ಪ್ರಿವಿಲೇಜಸ್ ಆ್ಯಂಡ್ ಆಬ್ಲಿಗೇಷನ್ಸ್. ಕರ್ತ ಅಂದರೆ ಯಾರು, ಕರ್ತನ ಅಧಿಕಾರಗಳು ಏನು, ಕರ್ತನ ಒಂದು ಸ್ಥಾನಮಾನ, ಕರ್ತನಿಗಿರುವಂತಹ ಸವಲತ್ತುಗಳು, ಅದೇ ರೀತಿಯಾಗಿ ಕರ್ತನಿಗಿರುವಂತಹ ವಿಶೇಷ ಸವಲತ್ತುಗಳನ್ನು ಬಿಟ್ಟು ಅದೇ ರೀತಿಯಾಗಿ ಆಬ್ಲಿಗೇಷನ್ಸ್, ಹೊಣೆಗಾರಿಕೆಗಳನ್ನು ಕೂಡ ನೀವು ನೋಡ್ತೀರಾ ಆತ್ಮೀಯ ಸ್ನೇಹಿತರೆ. ಅದೇ ರೀತಿಯಾಗಿ ಡಿಬೇಟ್ಸ್, ಡಾಕ್ಟ್ರಿನ್ ಆಫ್ ಫಿಸಿಯಸ್ ಆಬ್ಲಿಗೇಷನ್ಸ್, ತುಂಬ ಇಂಪಾರ್ಟೆಂಟು. ನೀವು ಋಣಗಳ ಬಗ್ಗೆ ತಿಳ್ಕೊಳ್ತೀರಾ, ಡಿಬೇಟ್ಸ್ ಅಂತ ಕೇಳಿದ್ರೆ ಋಣಗಳಂತ ಹೇಳಿಬಿಟ್ಟು. ಅದೇ ರೀತಿಯಾಗಿ ಡಾಕ್ಟ್ರಿನ್ ಆಫ್ ಫಿಸಿಯಸ್ ಆಬ್ಲಿಗೇಷನ್ಸ್, ಧಾರ್ಮಿಕ ಬಾಧ್ಯತೆಯನ್ನು ನೋಡ್ತೀರಾ. ಅದೇ ರೀತಿಯಾಗಿ ಪಾರ್ಟಿಷನ್ ಅಂಡ್ ರಿಯೂನಿಯನ್, ವಿಭಜನೆಯ ಪುನರ್ನಿರ್ಮಾಣವನ್ನು ಓದ್ಕೊಳ್ತಾರೆ ಈ ಯೂನಿಟಲ್ಲಿ. ಅದೇ ರೀತಿಯಾಗಿ ರಿಲಿಜಿಯಸ್ ಅಂಡ್ ಚಾರಿಟೇಬಲ್ ಎಂಡೋಮೆಂಟ್, ಮತೀಯ ಮತ್ತು ಧರ್ಮದಾಯ ಪ್ರತಿಷ್ಠಾಪನೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ. ಇದರಲ್ಲಿ ನಿಮಗೆ ಕರ್ತ ಬಗ್ಗೆ ಕೇಳ್ಬೋದು. ಕರ್ತ ಬಗ್ಗೆ ಒಂದು ಕ್ವಶನ್ ಕಂಪಲ್ಸರಿ ಇರ್ತದೆ. ಅದೇ ರೀತಿಯಾಗಿ ಪಾರ್ಟಿಷನ್ಸ್ ಬಗ್ಗೆ ಕ್ವಶನ್ ಇರ್ತದೆ. ವಿಭಜನೆ ಅಂದರೆ ಏನು, ವಿಭಜನೆಯ ಕೆಲವೊಂದು ವಿಧಗಳಿದ್ದಾವೆ, ಯಾವ ರೀತಿಯಾಗಿ ವಿಭಜನೆ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಆತ್ಮೀಯ ಸ್ನೇಹಿತರೆ, ಅದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ತದೆ ಇದರಲ್ಲಿ. ಅದೇ ರೀತಿಯಾಗಿ ಡಿಬೇಟ್ಸ್ ಮೀನ್ಸ್ ಋಣಗಳನ್ನು ನಿಮಗೆ 6 ಮಾರ್ಕ್ಸ್ ಕೇಳ್ತಾ ಇರ್ತಾನೆ ಪ್ರತಿಯೊಂದು ಸರಿನೂ. ಅದೇ ರೀತಿಯಾಗಿ ನಿಮಗೆ ರಿಲಿಜಿಯಸ್ ಆ್ಯಂಡ್ ಚಾರಿಟೇಬಲ್ ಎಂಡೋಮೆಂಟ್, ಮತೀಯ ಮತ್ತು ಧರ್ಮಾದಾಯದ ಪ್ರತಿಷ್ಠಾಪನೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ 8 ಮಾರ್ಕ್ಸಿಗೆ ಕೇಳ್ತಾ ಇರ್ತಾನೆ, ಇಲ್ಲ 6 ಮಾರ್ಕ್ಸಿಗೆ ಕೇಳ್ತಾನೆ. ಕೆಲವೊಂದು ಸರಿ 10 ಮಾರ್ಕ್ಸಿಗೆ, 16 ಮಾರ್ಕ್ಸಿಗೆ ಕೇಳಿರುವಂತಹ ಸಂದರ್ಭಗಳು ಕೂಡ ಇದೆ. ಅದನ್ನು ನಾನು ಹೇಳ್ತೀನಿ ಮುಂದಿನ ತರಗತಿಯಲ್ಲಿ ಕ್ಲಾಸ್ ತಗೊಂಡಾಗ ಯಾವುದ್ರ ಮೇಲೆ ನೀವು ಫೋಕಸ್ ಮಾಡಬೇಕು, ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸನ್ನು ಯಾವ ರೀತಿಯನ್ನು ಕೇಳ್ತಿದ್ದಾನೆ, ನಾನು ಡೀಟೇಲಾಗಿ ಕ್ವಶನ್ಸ್ ಪೇಪರ್ ತೊಗೊಂಡು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಆತ್ಮೀಯ ಸ್ನೇಹಿತರೆ. ಮುಂದುವರೆದು ಗಮನಿಸಿ. ಯೂನಿಟ್ 4ಅಲ್ಲಿ ನೋಡೋದಾದರೆ ಇನ್ಹೆರಿಟೆನ್ಸ್ ಆ್ಯಂಡ್ ಸಕ್ಸೆಷನ್ಸ್, ಹಿಸ್ಟೋರಿಕಲ್ ಪರ್ಸ್ಪೆಕ್ಟಿವ್ ಆಫ್ ಟ್ರೆಡಿಷನಲ್ ಹಿಂದೂ ಲಾ ರಿಲೇಟಿಂಗ್ ಟು ಇನ್ಹೆರಿಟೆನ್ಸ್ ಹಿಂದೂ ಸಕ್ಸೆಷನ್ಸ್ ಆ್ಯಕ್ಟ್ 1956. ಏನು ಉತ್ತರಾಧಿಕಾರ ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956ಕ್ಕೆ ಸಂಬಂಧಿಸಿದ ಸಾಂಪ್ರದಾಯಿಕ ಹಿಂದೂ ಕಾನೂನಿನ ಐತಿಹಾಸಿಕ ದೃಷ್ಟಿಕೋನ. ನಾವು ಹಿಂದೂ ಕಾನೂನಿಗೆ ಸಂಬಂಧಪಟ್ಟಂತೆ ಹಿಂದೂ ಉತ್ತರಾಧಿಕಾರ ಅಧಿನಿಯಮ 1950ಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಇಟ್ಟಿದ್ದಾರೆ ಆತ್ಮೀಯ ಸ್ನೇಹಿತರೆ. ಅದರಲ್ಲಿ ಇನ್ಹೆರಿಟೆನ್ಸ್ ವಾರಸತನ ಇರ್ಬೋದು, ಸಕ್ಸೆಷನ್ಸ್ ಉತ್ತರಾಧಿಕಾರ, ಹಿಸ್ಟೋರಿಕಲ್ ಪ್ರಾಸ್ಪೆಕ್ಟಿವ್ ಐತಿಹಾಸಿಕ ದೃಷ್ಟಿಕೋನ ಬಗ್ಗೆ ತಿಳ್ಕೊಳ್ತೀವಿ ಈ ಯೂನಿಟಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಸ್ತ್ರೀಧನ, ವುಮೆನ್ಸ್ ಪ್ರಾಪರ್ಟಿ ಅಮೆಂಡ್ಮೆಂಟ್ಸ್ ಟು ಹಿಂದೂ ಸಕ್ಸೆಷನ್ಸ್ ಆ್ಯಕ್ಟ್. ಸ್ತ್ರೀಧನ ಎಂಬುದು ಹಿಂದೂ ಉತ್ತರಾಧಿಕಾರ ಕಾಯ್ದೆಗೆ ಮಹಿಳೆಯರ ಆಸ್ತಿ ತಿದ್ದುಪಡಿ ಸಂಬಂಧಪಟ್ಟಂತೆ ನಿಮಗೆ 6 ಮಾರ್ಕ್ಸಿಗೆ ಕೇಳ್ತಾರೆ ಕಾನ್ಸೆಪ್ಟನ್ನು. ತುಂಬ ಇಂಪಾರ್ಟೆಂಟು ಈ ಯೂನಿಟಲ್ಲಿ ಸ್ತ್ರೀಧನ. ನಿಮಗೆ 8 ಮಾರ್ಕ್ಸಿಗೆ ಇಲ್ಲ 6 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ತುಂಬ ಇದೆ. ಅದೇ ರೀತಿಯಾಗಿ ಗಿಫ್ಟ್ ಆ್ಯಂಡ್ ಟೆಸ್ಟಮಿನೇಟರಿ ಸಕ್ಸೆಷನ್ಸ್ ವಿಲ್. ಆತ್ಮೀಯ ಸ್ನೇಹಿತರೆ ಗಮನಿಸಿ, ಗಿಫ್ಟ್ ದಾನದ ಬಗ್ಗೆ ನಿಮಗೆ ದಾನದ ಅವಶ್ಯಕಾಂಶಗಳು, ದಾನ ಯಾವ ರೀತಿ ರಚನೆ ಆಗ್ತದೆ, ದಾನವನ್ನು ಯಾವ ರೀತಿ ರದ್ದು ಮಾಡ್ಬೋದು ಎಂಬ ಕಾನ್ಸೆಪ್ಟನ್ನು ಇಟ್ಟಿದ್ದಾರೆ ಆತ್ಮೀಯ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟು. 10 ಮಾರ್ಕ್ಸಿಗೆ ದಾನದ ಬಗ್ಗೆ ನಿಮಗೆ ಕಂಪಲ್ಸರಿ ಕ್ವಶನ್ಸನ್ನು ಕೇಳಿರ್ತಾನೆ. ಅದೇ ರೀತಿಯಾಗಿ ಟೆಸ್ಟಿಮನಿ ಸಕ್ಸೆಷನ್ಸ್ ಇರ್ಬೋದು. ಮುಂದುವರೆದು ಗಮನಿಸಿ. ವಿಲ್ಸ್ ಬಗ್ಗೆ ನಿಮಗೆ 6 ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ ಕೆಲವೊಂದು ಸರಿ 10 ಮಾರ್ಕ್ಸಿಗೆ ಕೂಡ ಕೇಳಿದ್ದಾನೆ. ತುಂಬ ಇಂಪಾರ್ಟೆಂಟು. ಅದೇ ರೀತಿಯಾಗಿ ನಾನು ವಿಲ್ ಅಂದರೆ ಏನು, ಅವಕ್ಕೆ ಏನು ಸಂಬಂಧಪಟ್ಟಂಗೆ ಇರಬೇಕು, ಎಸೆನ್ಷಿಯಲ್ಸ್ ಏನು, ಅದನ್ನೆಲ್ಲ ಕೂಡ ನಾನು ಮುಂದಿನ ತರಗತಿಯಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ಆತ್ಮೀಯ ಸ್ನೇಹಿತರೆ. ಲಾಸ್ಟ್ ಯೂನಿಟ್ ಗಮನಿಸಿ. ಲಾಸ್ಟ್ ಯೂನಿಟ್ ಏನು ಕೇಳ್ತಾರೆ ನಿಮಗೆ ಅಂದರೆ ಲಾ ರಿಲೇಟಿಂಗ್ ಟು ಹಿಂದೂ ಮೈನಾರಿಟಿ ಆ್ಯಂಡ್ ಗಾರ್ಡಿಯನ್ಶಿಪ್, ಕೈಂಡ್ಸ್ ಆಫ್ ಗಾರ್ಡಿಯನ್ಸ್, ಡ್ಯೂಟೀಸ್ ಆ್ಯಂಡ್ ಪವರ್ಸ್ ಆಫ್ ಗಾರ್ಡಿಯನ್ಸ್.
ಏನು ಅಲ್ಪವಯಿ ಮತ್ತು ಸಂರಕ್ಷಣಾ ಅಧಿನಿಯಮ 1950 ನೀವು ವ್ಯಾಖ್ಯಾನ ಸಂಪೂರ್ಣ ತಿಳ್ಕೊಳ್ತೀರಾ. ಅದರಲ್ಲಿ ಮೈನಾರಿಟಿ ಮೀನ್ಸ್ ಅಲ್ಪವಯಿ ಮತ್ತು ಗಾರ್ಡಿಯನ್ಶಿಪ್ ಸಂರಕ್ಷಣಾ ಸಂಬಂಧಪಟ್ಟಂತೆ ಕೈಂಡ್ಸ್ ಆಫ್ ಗಾರ್ಡಿಯನ್ಸ್, ಸಂರಕ್ಷಕರು ಎಷ್ಟು ಜನ ಇದ್ದಾರೆ, ಯಾವ ರೀತಿ ಅಲ್ಪವಯಿ ಸಂಬಂಧಪಟ್ಟಂಗೆ ಸಂರಕ್ಷಕರು ಇದ್ದಾರೆ ಅಂತ ತಿಳ್ಕೊಳ್ತೀವಿ. ಅದರಲ್ಲಿ ಸಂರಕ್ಷಕರ ಸಂಬಂಧಪಟ್ಟಂತೆ ಅವರ ಅಧಿಕಾರಗಳು ಮತ್ತು ಕರ್ತವ್ಯಗಳನ್ನು ತಿಳಿಸ್ಕೊಡ್ತೀವಿ. ಅದೇ ರೀತಿಯಾಗಿ ಎ ಡೀಟೈಲ್ಡ್ ಸ್ಟಡಿ ಆಫ್ ಹಿಂದೂ ಅಡಾಪ್ಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ 1956, ಮೇಂಟೆನೆನ್ಸ್ ಟ್ರೆಡಿಷನಲ್ ರೈಟ್ಸ್ ಆ್ಯಂಡ್ ರೈಟ್ಸ್ ಅಂಡರ್ ಹಿಂದೂ ಅಡಾಪ್ಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ 1956. ಆತ್ಮೀಯ ಸ್ನೇಹಿತರೆ, ಏನು ಹಿಂದೂ ದತ್ತಕ ಮತ್ತು ಜೀವನಾಂಶ ಅಧಿನಿಯಮ 1950 ಸಂಬಂಧಪಟ್ಟಂತೆ ಅದರಡಿಯಲ್ಲಿ ಕೆಲವೊಂದು ಟ್ರೆಡಿಷನಲ್ ರೈಟ್ಸ್ ಇರ್ಬೋದು, ಆಚರಣೆ ಹಕ್ಕುಗಳಿರ್ಬೋದು. ಅದೇ ರೀತಿಯಾಗಿ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಸಾಂಪ್ರದಾಯಿಕ ಹಕ್ಕುಗಳ ಬಗ್ಗೆ ನೀವು ತಿಳ್ಕೊಳ್ತೀರಾ. ಆತ್ಮೀಯ ಸ್ನೇಹಿತರೆ, ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟು. ನಾನು ಏನು ಓದಬೇಕು ನಿಮಗೆ ಈ ಯೂನಿಟಲ್ಲಿ ಗಾರ್ಡಿಯನ್ಶಿಪ್ಪಲ್ಲಿ ಒಂದು ಕ್ವಶನ್ಸ್ ಕಂಪಲ್ಸರಿ ಆಗಿರ್ತದೆ. ಅರ್ಥ ಮಾಡ್ಕೊಳ್ಳಿ, ಗಾರ್ಡಿಯನ್ಶಿಪ್ಪಲ್ಲಿ ಒಂದು ಕ್ವಶನ್ಸು ಕಂಪಲ್ಸರಿ ಆಗಿರ್ತದೆ. ನೈಸರ್ಗಿಕ ಸಂರಕ್ಷಕರಿರ್ಬೋದು, ಅದೇ ರೀತಿಯಾಗಿ ಇನ್ನೊಂದು 2-3 ರೀತಿ ಸಂರಕ್ಷಕರಿದ್ದಾರೆ. ಆ ಸಂರಕ್ಷಕರಲ್ಲಿ ಒಂದು ಸಂರಕ್ಷಕರ ಅಥವಾ ಗಾರ್ಡಿಯನ್ಶಿಪ್ ಬಗ್ಗೆ ಕಂಪಲ್ಸರಿ ಕ್ವಶನ್ಸ್ ಇರ್ತದೆ. ಆತ್ಮೀಯ ಸ್ನೇಹಿತರೆ, ಅದೇ ರೀತಿಯಾಗಿ ನಿಮಗೆ ಈ ಡೀಟೇಲ್ ಸ್ಟಡಿ ಆಫ್ ಹಿಂದೂ ಅಡಾಪ್ಷನ್ಸ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟಲ್ಲಿ ದತ್ತಕ ಮತ್ತು ಜೀವನಾಂಶ ಅಧಿನಿಯಮದಲ್ಲಿ ಒಂದು ಕ್ವಶನ್ಸನ್ನು ರೇಸ್ ಮಾಡ್ತಾರೆ. ಆತ್ಮೀಯ ಸ್ನೇಹಿತರೆ, ಅದು ಯಾವುದು ಕ್ವಶನ್ಸನ್ನು ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಮುಂದಿನ ತರಗತಿಯಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಆತ್ಮೀಯ ಸ್ನೇಹಿತರೆ, ನಾವು ಇಂದಿನ ತರಗತಿಯಲ್ಲಿ ಫ್ಯಾಮಿಲಿ ಲಾ 1 ಅಥವಾ ಹಿಂದೂ ಕಾನೂನಿಗೆ ಸಂಬಂಧಪಟ್ಟಂತೆ ಏನು KSLU ಯೂನಿವರ್ಸಿಟಿ ಹುಬ್ಬಳ್ಳಿಯವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಸಿಲೆಬಸ್ಸನ್ನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸರಳವಾದ ರೀತಿಯಲ್ಲಿ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಫಸ್ಟನೇ ಸೆಮಿಸ್ಟರ್ ಹಾಗೂ ಅದೇ ರೀತಿಯಾಗಿ 3ನೇ ಸೆಮಿಸ್ಟರ್, ಅದೇ ರೀತಿಯಾಗಿ 5ನೇ ಸೆಮಿಸ್ಟರ್ ತರಗತಿಗಳು ಈಗಾಗಲೇ ಪ್ರಾರಂಭಗೊಂಡಿವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರಿಗೆ ಸಂಪರ್ಕಿಸಿ 7353872963 ಅಥವಾ 6361356472ಗೆ ಕರೆ ಮಾಡೋದ್ರ ಮುಖಾಂತರ ನೀವು ಅಡ್ಮಿಷನ್ ತಗೊಂಡ್ಬಿಟ್ಟು ನಿಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.